ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ವಿಷಯ: ಈಗ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ನೀಡುವ ನಿಮಿತ್ತರಾಗಿರಿ. ಮುಖ್ಯ ಜ್ಞಾನ ಬಿಂದುಗಳು. ಬಾಬ್ದಾದಾರವರು ಇಂದು ಮಕ್ಕಳನ್ನು ಸ್ನೇಹ ಸಾಗರದ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಮಕ್ಕಳು ಎರಡು ಪ್ರಕಾರ: ಲವಲೀನ ಅಂದರೆ ಪೂರ್ಣ ಲೀನರಾದವರು ಮತ್ತು ಲವ್ಲಿ ಅಂದರೆ ಪ್ರೀತಿಯಲ್ಲಿ ತಲ್ಲೀನರಾದವರು. ನನ್ನ ಬಾಬಾ ಎಂಬ ಸ್ಮೃತಿಯು ಪರಮಾತ್ಮ ಪ್ರಾಪ್ತಿಗಳನ್ನು ತಮ್ಮದಾಗಿಸುವ ಕೀಲಿಯಾಗಿದೆ. ಸ್ಮೃತಿ ಸಾಮರ್ಥ್ಯ ನೆನಪು ಬಂದ ತಕ್ಷಣ ನಶೆ ಹಾಗೂ ಶಕ್ತಿ ಬರುತ್ತದೆ. ಪರಮಾತ್ಮ ಪಾಲನೆ ಜೀವನದಲ್ಲಿ ಕೇವಲ ಒಂದೇ ಬಾರಿ ಅಂದರೆ ಈ ಜನ್ಮದಲ್ಲಿ ಸಿಗುತ್ತದೆ. ನನ್ನ ಬಾಬಾ ಎಂಬ ಅನುಭವ ಮರೆಯುವುದು ಅಸಾಧ್ಯ. ಇಂದಿನ ದಿನವನ್ನು ಸ್ನೇಹದ ದಿನ ಮತ್ತು ಸಹಜ ಯೋಗದ ದಿನ ಎಂದು ಆಚರಿಸಲಾಗಿದೆ. ಮಾಯೆಗೆ ಇಂದು ರಜೆ ನೀಡಲಾಗಿದೆ. ಬೀಳ್ಕೊಡುಗೆ ಕೊಟ್ಟರೆ ನಿತ್ಯ ಮುಕ್ತಿ ಸಾಧ್ಯ. ಮುಕ್ತ ವರ್ಷ ಆಚರಿಸುವ ನಿರ್ಧಾರ. ಪರಿಶ್ರಮದಿಂದ ಮುಕ್ತ, ಸಮಸ್ಯೆಯಿಂದ ಮುಕ್ತ. ಸ್ವಯಂ ಮುಕ್ತರಾದರೆ ಮಾತ್ರ ಅನೇಕರಿಗೆ ಮುಕ್ತಿ ಕೊಡಿಸಬಹುದು. ನೆಪ ಹೇಳುವ ಆಟ ಬಿಟ್ಟು ನಿವಾರಣೆ ಮಾಡುವ ಆಟ ಆರಂಭಿಸಿರಿ. ಪ್ರತಿಜ್ಞೆಗಳನ್ನು ಕೇವಲ ಫೈಲ್ನಲ್ಲಿ ಹೆಚ್ಚಿಸದೆ ಫೈನಲ್ ಮಾಡಬೇಕಾಗಿದೆ. ದೃಢ ಪ್ರತಿಜ್ಞೆ. ಪ್ರಾಣ ಹೋದರೂ ಪ್ರತಿಜ್ಞೆ ಬಿಡಬಾರದು. ಸೇವೆಯಲ್ಲಿ ಮನಸ ವಾಚ ಕರ್ಮಣ ಒಂದೇ ಸಮಯದಲ್ಲಿ ನಡೆಯಬೇಕು. ಪ್ರತ್ಯಕ್ಷತೆಗೆ ಇದು ಅವಶ್ಯ. ಒಂದೇ ಸೇವೆ ಸಾಕಾಗುವುದಿಲ್ಲ. ಇದು ಹೀಗಾಗಿತ್ತು, ಅದಕ್ಕಾಗಿಯೇ ಹೀಗಾಯಿತು ಎಂಬ ಭಾಷೆ ಬಿಟ್ಟು ಬಿಡಬೇಕು. ಪ್ರತಿಯೊಬ್ಬರೂ ಬ್ರಾಹ್ಮಣ ಆತ್ಮರು. ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರು. ಪ್ರತಿ ಕಲ್ಪದಲ್ಲಿಯೂ ನಾವು ಇದೇ ಕಾರ್ಯಕ್ಕಾಗಿ ನಿಮಿತ್ತರಾಗಿದ್ದೇವೆ. ಜೊತೆಗಾರರ ಪ್ರತಿಜ್ಞೆ. ತಂದೆಯೊಂದಿಗೆ ನಡೆಯುವುದು, ಸೇವೆಯಲ್ಲಿ ಜೊತೆಗಾರರಾಗುವುದು. ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ. ತಯಾರಿ ಈಗಲೇ ಮಾಡಬೇಕು. ಹಿರಿಯರು ಕಿರಿಯರು ಎಲ್ಲರೂ ಜವಾಬ್ದಾರರು. ಕಾರಣವನ್ನು ನಿವಾರಣೆಯಲ್ಲಿ ಬದಲಾಯಿಸುವುದೇ ಸಮಾಧಾನದ ಮಾರ್ಗ. ಬಾಬ್ದಾದಾರವರ ಒಂದೇ ಆಸೆ: ಕಾರಣ ಸಮಾಪ್ತಿಯಾಗಲಿ, ನಿವಾರಣೆ ಕಂಡುಬರಲಿ. ಈಗ ಬೇಗನೆ ಮುಕ್ತ ಸಮಾನ ಸಹಜ ಯೋಗಿಗಳಾಗಿರಿ. ಈ ದಿನವನ್ನು ನೆನಪಿಸಿಕೊಳ್ಳಿ. ಪ್ರತಿಜ್ಞೆ, ಖುಷಿ ಮತ್ತು ಸ್ನೇಹದ ದಿನ. ಮುರಳಿಯ ಮುಖ್ಯ ಸಾರಾಂಶ. ಇಂದು ಬಾಬ್ದಾದಾರವರು ಮಕ್ಕಳ ಸ್ನೇಹ ಮತ್ತು ಪ್ರೀತಿಯನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾರೆ. ನನ್ನ ಬಾಬಾ ಎಂಬ ಒಂದು ಸ್ಮೃತಿ ಸಾಕು. ಅದರಿಂದಲೇ ಪರಮಾತ್ಮದ ಸಂಪೂರ್ಣ ಖಜಾನೆಗಳು ನಮ್ಮದಾಗುತ್ತವೆ. ಈ ಸ್ಮೃತಿ ಜೀವನದಲ್ಲಿ ಸಾಮರ್ಥ್ಯ ತರುತ್ತದೆ. ಈ ವರ್ಷವನ್ನು ಮುಕ್ತ ವರ್ಷವನ್ನಾಗಿ ಆಚರಿಸಿ. ಅಂದರೆ ಸಮಸ್ಯೆಗಳಿಂದ ಮುಕ್ತ, ಪರಿಶ್ರಮದಿಂದ ಮುಕ್ತ. ಸ್ವಯಂ ಮುಕ್ತರಾದಾಗಲೇ ಇತರರಿಗೆ ಮುಕ್ತಿ ನೀಡಬಹುದು. ಪ್ರತಿಜ್ಞೆಗಳನ್ನು ಕೇವಲ ಬರೆಯದೆ ಫೈನಲ್ ಮಾಡಿ. ಸೇವೆಯಲ್ಲಿ ಕೇವಲ ಮಾತಿನಿಂದಲ್ಲ, ಮನಸ ವಾಚ ಕರ್ಮಣ ಮೂಲಕ ಒಟ್ಟಿಗೆ ಸೇವೆ ಮಾಡಿ. ಕಾರಣಗಳನ್ನು ಹೇಳದೆ ನಿವಾರಣೆ ಮಾಡಿ. ಪ್ರತಿಯೊಬ್ಬರೂ ತಂದೆಯ ಜೊತೆ ಪ್ರತಿಜ್ಞೆ ಮಾಡಿಕೊಂಡಿದ್ದೀರಿ. ಜೊತೆ ನಡೆಯುವ, ಜೊತೆ ಸೇವೆ ಮಾಡುವ, ಜೊತೆ ರಾಜ್ಯಕ್ಕೆ ಹೋಗುವ. ಇಂದು ಸ್ನೇಹದ ದಿನ. ಸ್ನೇಹದಲ್ಲಿ ಕಷ್ಟವಿಲ್ಲ. ಈಗಲೇ ತಯಾರಿ ಮಾಡಿ. ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ ಎಂಬ ಮಾತನ್ನು ಜೀವನದಲ್ಲಿ ಪಾಲಿಸಿ. ತಂದೆಯ ಖುಷಿ, ಮಕ್ಕಳ ಪ್ರತಿಜ್ಞೆ, ಸ್ನೇಹದ ನಶೆ ಇವೇ ಇಂದು ಬಾಬ್ದಾದಾರವರ ಆಶೀರ್ವಾದ. ಮೌಲಿಕ ಸಂದೇಶ: ಸ್ಮೃತಿ ಶಕ್ತಿ. ಸ್ವಯಂ ಮುಕ್ತರಾಗಿ ಮುಕ್ತಿದಾತರೊಂದಿಗೆ ಜೊತೆಗಾರರಾಗಿ ಅನೇಕರಿಗೆ ಮುಕ್ತಿ ನೀಡಿರಿ. ಓಂ ಶಾಂತಿ.